ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಾರಗಳಲ್ಲಿ ಅತ್ಯದ್ಭುತವಾಗಿ ನಮಗೆ ಬುಧವಾರದ ದಿನ ಬಂದಿರುತ್ತೆ. ಗಣಪತಿಯನ್ನು ಪೂಜಿಸುವ ಆ ದಿನ ಯಾರಿಗೆ ಕೆಲಸಗಳಲ್ಲಿ ಪದೇ ಪದೇ ಏಟು ಕೊಡ್ತಾ ಇರುತ್ತೆ, ಆ ಕೆಲಸಗಳನ್ನು ನಮಗೆ ಒಂದು ಕೈಗೆ ಎತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ತುಂಬಾ ವರ್ಷಗಳಿಂದ ಕಷ್ಟ ಆಗ್ತಾಯಿದೆ, ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಪ್ರತಿ ದೇವರಿಗೂ ಕೂಡ ನಾವು ಹರಕೆಯನ್ನು ಕಟ್ಟಿದ್ದೀವಿ, ಪ್ರತಿ ಇಷ್ಟ ದೇವರಿಗೂ ಕೂಡ ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಆದರೂ ಕೂಡ ನಮಗೆ ಯಾಕೋ ಆಗ್ತಾಯಿಲ್ಲ. ಎಷ್ಟೋ ಮಂತ್ರಗಳನ್ನು ಹೇಳ್ಕೊಂಡಿದ್ದೀವಿ, ಪೂಜೆಗಳನ್ನು ಮಾಡ್ತಾಯಿದ್ದೀವಿ, ಆದ್ರೂ ನಮ್ಮ ಕಷ್ಟಗಳು ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಆಗ ದೇವರ ಮೇಲೆ ನಂಬಿಕೆ ಕೂಡ ಕಳ್ಕೊಳ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಬುಧವಾರದ ದಿನ ಯಾಕೆ ಅಂದರೆ ಎಲ್ಲ ದೇವರಿಗೂ ಮುಂಚೆ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ. ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಸಾಧಿಸಬೇಕು, ನಿರ್ವಿಘ್ನವಾಗಿ ಆ ಕೆಲಸಗಳು ನೆರವೇರಬೇಕು ಅನ್ನೋದಕ್ಕೆ ನಾವು ಪರಿಹಾರಗಳನ್ನು ಮಾಡ್ಕೊಳ್ತೀವಿ. ಗಣಪತಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ಬುಧವಾರದ ದಿನ ಸಂಜೆ ನೀವು 4:18 6:30 ಅಥವಾ 6:45 ಒಳಗೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ತುಂಬ ಈಸಿಯಾಗಿರುತ್ತೆ. ಮನೆಯಲ್ಲಿರುವ ಈ ವಸ್ತುವನ್ನೇ ಗುಪ್ತವಾಗಿ ನೀವು ತುಳಸಿ ಗಿಡದ ಹತ್ತಿರ ಇಟ್ಟಾಗ ತುಳಸಿ ಮಾತೆ ಬಂದು ಮಹಾಲಕ್ಷ್ಮಿಯ ಸ್ವರೂಪ. ಯಾರು ತುಳಸಿ ಮಾತೆಯನ್ನು ಮನೆಯ ಹತ್ತಿರ ನೆಟ್ಟಿರ್ತಾರೆ ನೋಡಿ, ಅವರಿಗೆ ಏನೇ ಕಷ್ಟಗಳು ಬಂದರೂ, ಮನುಷ್ಯನಿಗೆ ಕಷ್ಟಗಳು ಬರೋದು ಸರ್ವೇ ಸಾಮಾನ್ಯ, ಕಷ್ಟಗಳೇ ಬರೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಬರುವಂಥ ಕಷ್ಟಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳುವಷ್ಟು ಆತ್ಮಸ್ಥೈರ್ಯ ಹಾಗೂ ಆ ಕಷ್ಟದಲ್ಲಿ ಬರುವಂಥ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಪ್ರತಿಯೊಂದು ಕೂಡ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಕಷ್ಟಕ್ಕೆ ಈ ಪರಿಹಾರ ಇದೆ ಅಂತ ಉಲ್ಲೇಖವಾಗಿದೆ. ಆ ಪರಿಹಾರಗಳನ್ನು ಆ ದಿನ ನಾವು ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಿದಾಗ ನಮ್ಮ ಕಷ್ಟಗಳು ಬಹಳ ಬೇಗ ತೀರೋಗುತ್ತೆ. ಎಷ್ಟೋ ಜನಕ್ಕೆ ಕೆಲವೊಂದು ದಿನ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ರಿಸಲ್ಟ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಜಾಸ್ತಿ ನಂಬಿಕೆ ಇಟ್ಟಿರೋದಿಲ್ಲ. ಅಕಸ್ಮಾತು ಅಥವಾ ಏನೋ ಒಂದು ಸಿಕ್ಕಿದೆ ಮಾಡ್ತಾಯಿದ್ದೀವಿ ಅಂತ ಕೆಲವೊಬ್ಬರು ಮಾಡ್ತಾರೆ. ಆದರೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಪೂರ್ತಿಯಾಗಿ ನಿಮ್ಮ ಸಮಸ್ಯೆ ಅನ್ನೋದು ನಿಮ್ಮ ಕಣ್ಣು ಮುಂದೆ ಬಂದಾಗ ನಂಬಿಕೆಯಿಂದ ಮಾಡ್ಕೊಳ್ಳಿ. ಇದರಿಂದ ನಾವು ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಏಕೆಂದರೆ ಇಲ್ಲಿ ನಾವು ಯಾವುದಕ್ಕೂ ಅಷ್ಟೇ ದುಡ್ಡು ಖರ್ಚನ್ನು ಮಾಡ್ತಾ ಇಲ್ಲ, ಸಮಯವನ್ನು ವ್ಯರ್ಥ ಮಾಡ್ತಾ ಇಲ್ಲ. ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸ್ವತಃ ನಾವೇ ನಮ್ಮ ಕೈಯಾರ ಒಂದಷ್ಟು ಸಮಯವನ್ನು ಇಟ್ಟು ನಾವು ಗಣಪತಿಯನ್ನು ಆರಾಧನೆ ಮಾಡ್ತಾ ಈ ಪರಿಹಾರವನ್ನು ನಿಮ್ಮ ತುಳಸಿ ಗಿಡದ ಹತ್ತಿರ ಮಾಡ್ಕೊಳ್ಳಿ. ತುಳಸಿ ಗಿಡ ಅನ್ನೋದು ಎಷ್ಟು ಆರೋಗ್ಯವಾಗೂ ಕೂಡ ನಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಅಂದರೆ, ಪ್ರತಿನಿತ್ಯ 2 ಎಲೆಗಳನ್ನು ಸೇವನೆ ಮಾಡಿದ್ರೆ ನಾವು ಹಾಸ್ಪಿಟ್ಲ್ಗೆ ಹೋಗೋದು ಬಹಳ ಕಡಿಮೆ ಆಗುತ್ತೆ. ಏಕೆಂದರೆ ಅಷ್ಟು ಆರೋಗ್ಯವಾಗಿ ಇರ್ತೀವಿ. ತುಳಸಿ ಗಿಡದ ಹತ್ತಿರ ಮೊದಲ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ನಾಣ್ಯಗಳನ್ನು ಇಡ್ತಾಯಿದ್ರು, ಅಥವಾ ನಾವು ಈ ಒಂದು ತಾಮ್ರದ ಕಾಯಿನ್ಸ್ ಬರುತ್ತೆ, ಅಂದರೆ ದೇವರ ಒಂದು ಪ್ರತಿರೂಪ ಆ ಕಾಯಿನ್ಸಲ್ಲಿ ಇರುತ್ತೆ, ಯಾವುದು ಬೇಕಾದರೂ ಇಡ್ತಾಯಿದ್ರು. ಆ ಥರ ಇಟ್ಟಾಗ ನಮಗೆ ಈ ಮಳೆಗಾಲ ಈ ಥರ ಗುಡುಗು ಸಿಡ್ಲು ಎಲ್ಲ ಬರ್ತಾಯಿತ್ತಲ್ವ, ಅದರಿಂದ ನಮಗೆ ಯಾವುದೇ ಒಂದು ಹಾನಿ ಆಗ್ತಾ ಇರಲಿಲ್ಲ, ಅದರಿಂದ ಕೆಟ್ಟ ಸಂಭವ ಕೂಡ ನಡೀತಾ ಇರಲಿಲ್ಲ. ಆ ನಿಸರ್ಗದಲ್ಲಿ ಏನೆಲ್ಲ ಏರುಪೇರುಗಳು ಆಗ್ತಾಯಿತ್ತೋ ಅದನ್ನು ಅದು ಮಟ್ಟ ಆಗ್ತಾಯಿತ್ತು, ಕಷ್ಟಗಳು ತಡೆ ಆಗ್ತಾಯಿತ್ತು, ಬರುವಂಥ ಸಮಸ್ಯೆಗಳನ್ನು ಅದು ಅಲ್ಲೇ ತಳ್ಳಿ ಬಿಡ್ತಾಯಿತ್ತು, ಅಡ್ಡ ಹಾಕಿ ಅದನ್ನು ಒಂದು ನಮ್ಮನ್ನೆಲ್ಲ ಒಂದು ಸೇಫ್ಟಿಯಾಗಿ ಇಡ್ತಾಯಿತ್ತು. ತುಂಬ ಹಿರಿಯರು ನೀವು ನೋಡಿರಬಹುದು, ಮನೆಗಳ ಹತ್ತಿರ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ. ನಾವು ಸಮಸ್ಯೆಗಳು ಬಂದಾಗ, ಕಷ್ಟಗಳು ಕಣ್ಣೀರು ಬಂದಾಗ 5 ರೂಪಾಯಿ ಕಾಯಿನ್ ಆಗಿರಬಹುದು ಅಥವಾ ತಾಮ್ರದ ಕಾಯಿನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಇರಬಹುದು, ಅದನ್ನು ತುಳಸಿ ಮಾತೆಯ ಮಣ್ಣಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಒಂದು ದಿನ ಪೂರ್ತಿಯಾಗಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಸಮಯವನ್ನು ತಿಳಿಸಿದ್ದೀನಿ. ಆ ಸಮಯದಲ್ಲಿ
ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ನಮಸ್ಕಾರ ಮಾಡಿಕೊಂಡು ಆ ಕಾಯಿನನ್ನು ಇಟ್ಟುಬಿಟ್ಟು ಈ ಪರಿಹಾರಕ್ಕಾಗಿ ನಾವು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು ತಾಯಿ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ಆ ಪರಿಹಾರವನ್ನು ಮಾಡ್ಕೊಳ್ತಾ ಒಂದು ಗಾಜಿನ ಲೋಟವನ್ನು ತಗೊಂಡು ಒಂದಿಷ್ಟಿಷ್ಟೇ ಅರಿಶಿಣ, ಕುಂಕುಮ ಹಾಗೂ ಗಂಧವನ್ನು ಹಾಕಬೇಕು. ಸ್ವಲ್ಪ ನೀವು ಈ ಒಂದು ಪರ್ಫ್ಯೂಮ್ ಬರುತ್ತಲ್ವ, ಅದನ್ನು ಹಾಕಬೇಕಾಗುತ್ತೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ. ಅದನ್ನು ನೀವು ತುಳಸಿ ಮಾತೆಯ ಮೇಲೆ ಪ್ರೋಕ್ಷಣೆ ಮಾಡಬೇಕು. ಸ್ವಲ್ಪನೇ, ಜಾಸ್ತಿ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಅರಿಶಿಣ, ಕುಂಕುಮ ಅದರಲ್ಲಿ ಏನಾದರೂ ಕೆಮಿಕಲ್ಸ್ ಇದ್ದರೂ ಕೂಡ ಗಿಡಕ್ಕೆ ಹಾನಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀವು ಹಾಕಬೇಕಾಗುತ್ತೆ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅದರ ಜೊತೆ ಅರಿಶಿಣವನ್ನು ನೀವು ಈ ಥರ ಉಂಡೆ ಮಾಡಿಬಿಟ್ಟಿದ್ದೆ. ನಮಗೆ ಈ ರೀತಿ ಸಾಲಗಳ ಸಮಸ್ಯೆ ಇದೆ, ಮನೆಯಲ್ಲಿ ಏನೇ ಕೆಲಸ ಎತ್ಕೊಂಡ್ರು, ಎಷ್ಟೋ ಜನಕ್ಕೆ ಒಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಕೆಲಸ ಸಿಗ್ತಾನೆ ಇರೋದಿಲ್ಲ, ವರ್ಷಾನುಗಟ್ಟಲೆ ಎಳೀತಾ ಇರುತ್ತೆ, ಅವ್ರಿಗೆ ಇಷ್ಟಪಟ್ಟಂಥ ಕೆಲಸನೂ ಸಿಕ್ಕಿರೋದಿಲ್ಲ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅಥವಾ ಮನೆ ಕಟ್ಟೋಣ ಅಂತ ಅಂದ್ಕೊಂಡಿರ್ತಾರೆ, ಅದು ನಿರ್ವಿಘ್ನವಾಗಿ ನೆರವೇರಬೇಕು. ಒಂದೇ ಸಾರಿ ಪ್ರಾರಂಭ ಮಾಡಿದ್ಮೇಲೆ ನಾವು ಗೃಹ ಪ್ರವೇಶ ಮಾಡುವ ಮಟ್ಟಕ್ಕೆ ಹೋಗಬೇಕು, ಎಲ್ಲೂ ನಿಲ್ಲಿಸದೆ ಅಂತ ಕೆಲವೊಬ್ರಿಗೆ ಆಸೆ ಇರುತ್ತೆ. ಇನ್ನೂ ಕೆಲವರಿಗೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಯಾವುದೇ ಒಂದು ವಿಘ್ನಗಳು ಬರದೇ ಇರಲಿ ಅನ್ನೋದಕ್ಕೆ, ಅಂದರೆ ನಾವು ಮಾಡುವಂಥ ಕೆಲಸಗಳು ವಿಘ್ನ ಬರದೇ ಇರೋದಕ್ಕೆ ಈ ಪರಿಹಾರಗಳನ್ನು ಸುಲಭ ವಿಧಾನದಲ್ಲೇ ಮಾಡಿಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಕೆಲವೊಂದು ಎಷ್ಟೋ ವರ್ಷಗಳು ಎಳೆದು ಬಿಟ್ಟಿರುತ್ತೆ, ಆಸ್ತಿಗಳ ವಿಚಾರದಲ್ಲಾಗಿರಬಹುದು, ಅಥವಾ ಒಡವೆಗಳು ತಗೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಹೆಣ್ಮಕ್ಳು, ತಗೊಳ್ಳೋದಕ್ಕೂ ಆಗೋದಿಲ್ಲ, ಕಾಸು ಕೂಡಿ ಇಟ್ಟಿರ್ತಾರೆ ಗೊತ್ತಿಲ್ಲದೆ ಯಾರಿಗೂ. ಆದರೆ ಆ ಕಾಸನ್ನು ನಾವು ಒಡವೆ ತಗೊಳ್ಬೇಕು, ಮಾಡಿಸ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಇನ್ನೇನೋ ಸಮಸ್ಯೆ ಬಂದಿರುತ್ತೆ. ಆ ಸಮಸ್ಯೆಗೆ ಆ ದುಡ್ಡನ್ನು ಖರ್ಚು ಮಾಡಿಬಿಡ್ತಾರೆ. ಈ ಥರ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಆ ಸಮಯಕ್ಕೆ ಮತ್ತೆ ಬಂದುಬಿಡುತ್ತೆ, ದುಡ್ಡು ಖರ್ಚಾಗುತ್ತೆ. ಈ ಥರ ನಮಗೆ ಮನಸ್ಸಿಗೆ ಬೇಸರ ಆಗುತ್ತೆ ನೋಡಿ. ನಾವು ಏನೇ ಮಾಡ್ಕೊಳ್ಳೋದಕ್ಕೆ ಹೋದರೂ ಕೂಡ ಯಾಕೋ ಕೈ ಸುಟ್ಕೊಳ್ತಾನೆ ಇದ್ದೀವಿ, ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತಂದ್ಬಿಟ್ಟು ನಮಗೆ ಒಂದೊಂದು ಸಾರಿ ಆಶ್ಚರ್ಯ ಹಾಗೂ ನಮ್ಮ ಮೇಲೆ ನಮಗೇನೆ ಕೋಪ, ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ತೋರಿಸ್ಕೊಳ್ಳೋದಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತೀವಿ. ಅಂತಹ ಸಂದರ್ಭಗಳಲ್ಲೇ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ. ಅದನ್ನು ಅರಿಶಿಣವನ್ನು ಉಂಡೆ ಮಾಡಿ ಕೈಯಲ್ಲಿಟ್ಕೊಂಡು ಕೇಳಿಕೊಂಡು ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಸಾಧಿಸಬೇಕು, ಅಭಿವೃದ್ಧಿ ಆಗಬೇಕು. ಅಂದುಕೊಂಡಿರುವ ಕೆಲಸಗಳಲ್ಲಿ ನಮ್ಮ ಮನೆಯಲ್ಲಿ ನಾವು ತುಂಬ ನೆಮ್ಮದಿಯಾಗಿರಬೇಕು. ಎಲ್ಲ ರೀತಿಯ ಸಮಸ್ಯೆಗಳು ಹೋಗಲಾಡಿಸಿ ತಾಯಿ ನೀನು ನಮಗೆ ಒಂದು ಶಕ್ತಿಯನ್ನು ಕೊಡು ಅಂತ ಕೇಳಿಕೊಂಡು ಅದನ್ನು ನೀವು ತುಳಸಿ ಮಾತೆಯ ಹತ್ತಿರ ಇಟ್ಬಿಡಿ. ಅಂದರೆ ತುಳಸಿ ಗಿಡದ ಹತ್ತಿರ ನೀವು ಇಟ್ಟರೆ ಆಯಿತು. ಅದನ್ನು ಮಣ್ಣು ತೆಗೆದೆಲ್ಲ ಇಡೋದೇನೂ ಬೇಕಾಗಿಲ್ಲ, ಅದು ಹಾಗೆ ಕರಗೋಗುತ್ತೆ, ಏನೂ ಆಗೋದಿಲ್ಲ. ಈ ಥರ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಇನ್ನು 5 ರೂಪಾಯಿ ಕಾಯಿನಾಗಲಿ ತಾಮ್ರದ ಕಾಯಿನಾಗಲಿ ಇಟ್ಟಿರಿ ಅಂತ ಹೇಳಿದೆ ಅಲ್ವಾ, ಅದನ್ನು ಮಾರನೇ ದಿನ ನೀವು ತೆಗೆದುಬಿಟ್ಟು ಕ್ಲೀನಾಗಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ಇಷ್ಟೇ ಸುಲಭವಾಗಿ.